ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವೈಭವ ಎಂಟರ್ಟೈನ್ಮೆಂಟ್ ಚಾನೆಲ್. ಇತಿಹಾಸದ ಮಹತ್ವದ ಭಾಗವಾಗಿದೆ. ಹೀಗಾಗಿ ಶಾಲಾ ಕಾಲೇಜು ಶಿಕ್ಷಣದಲ್ಲಿ ಮಾತ್ರವಲ್ಲದೆ ಸಾಮಾನ್ಯ ಜ್ಞಾನದ ವಿಚಾರಕ್ಕೆ ಬಂದಾಗಲೂ ಹೆಚ್ಚಿನ ಪ್ರಾಮುಖ್ಯ ನೀಡಲಾಗುತ್ತದೆ. ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆ ಇರಲಿ, ಗಣರಾಜ್ಯೋತ್ಸವದ ಕುರಿತು ಅನೇಕ ಪ್ರಶ್ನೆಗಳು ಪುನರಾವರ್ತಿತವಾಗಿವೆ. ಆ ಪ್ರಶ್ನೆಗಳು ಹಾಗೂ ಉತ್ತರಗಳನ್ನು ಇಲ್ಲಿ ನೀಡಲಾಗಿದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿರುವ ಅಭ್ಯರ್ಥಿಗಳಿಗೆ ಈ ಪ್ರಶ್ನೋತ್ತರ ಸಹಾಯಕವಾಗಲಿದೆ. ಮೊದಲ ಗಣರಾಜ್ಯೋತ್ಸವದಂದು ಭಾರತದ ರಾಷ್ಟ್ರಪತಿ ಯಾರಾಗಿದ್ದರು? ಎ. ಡಾ. ರಾಜೇಂದ್ರ ಪ್ರಸಾದ್, ಬಿ. ಸರ್ದಾರ್ ಪಟೇಲ್, ಸಿ. ಜವಾಹರಲಾಲ್ ನೆಹರು, ಡಿ. ಡಾ. ಜಾಕಿರ್ ಹುಸೇನ್. ಸರಿಯಾದ ಉತ್ತರ ಎ. ಡಾ. ರಾಜೇಂದ್ರ ಪ್ರಸಾದ್. ಡಾ. ರಾಜೇಂದ್ರ ಪ್ರಸಾದ್ ಅವರು ಜನವರಿ 26, 1950 ರಂದು ನಡೆದ ಮೊದಲ ಗಣರಾಜ್ಯ ದಿನದಂದು ಭಾರತದ ರಾಷ್ಟ್ರಪತಿಯಾಗಿ ಸೇವೆ ಸಲ್ಲಿಸಿದರು. ಅವರ ನಾಯಕತ್ವವು ಭಾರತವನ್ನು ಗಣರಾಜ್ಯವಾಗಿ ವಿದ್ಯುಕ್ತವಾಗಿ ಪರಿವರ್ತಿಸುವುದನ್ನು ಗುರುತಿಸಿತು. ಭಾರತದ ರಾಷ್ಟ್ರಧ್ವಜದಲ್ಲಿ ಎಷ್ಟು ಬಣ್ಣಗಳಿವೆ? ಎ. 2 ಬಣ್ಣಗಳು, ಬಿ. 3 ಬಣ್ಣಗಳು, ಸಿ. 4 ಬಣ್ಣಗಳು, ಡಿ. 5 ಬಣ್ಣಗಳು. ಸರಿಯಾದ ಉತ್ತರ ಸಿ. 4 ಬಣ್ಣಗಳು. ಗಣರಾಜ್ಯೋತ್ಸವದ ಕಾರ್ಯಕ್ರಮದಲ್ಲಿ ಯಾವ ಪ್ರಶಸ್ತಿಯನ್ನು ನೀಡಲಾಗುತ್ತದೆ? ಎ. ಭಾರತ ರತ್ನ, ಬಿ. ಪದ್ಮಭೂಷಣ, ಸಿ. ಪದ್ಮವಿಭೂಷಣ, ಡಿ. ಶೌರ್ಯ ಪ್ರಶಸ್ತಿಗಳು. ಸರಿಯಾದ ಉತ್ತರ ಡಿ. ಶೌರ್ಯ ಪ್ರಶಸ್ತಿಗಳು. ಗಣರಾಜ್ಯೋತ್ಸವ ಪರೇಡ್ನಲ್ಲಿ ಮಿಲಿಟರಿ ಸಲ್ಯೂಟ್ ಅನ್ನು ಯಾರಿಗೆ ನೀಡಲಾಗುತ್ತದೆ? ಎ. ರಕ್ಷಣಾ ಸಿಬ್ಬಂದಿ ಮುಖ್ಯಸ್ಥ, ಬಿ. ಭಾರತದ ರಾಷ್ಟ್ರಪತಿ, ಸಿ. ಭಾರತದ ಪ್ರಧಾನಮಂತ್ರಿ, ಡಿ. ಭಾರತದ ಮುಖ್ಯ ನ್ಯಾಯಮೂರ್ತಿ. ಸರಿಯಾದ ಉತ್ತರ ಬಿ. ಭಾರತದ ರಾಷ್ಟ್ರಪತಿ. ಭಾರತೀಯ ಸಂವಿಧಾನದ ಪಿತಾಮಹ ಎಂದು ಯಾರು ಕರೆಯುತ್ತಾರೆ? ಎ. ಜವಾಹರಲಾಲ್ ನೆಹರು, ಬಿ. ಸರ್ದಾರ್ ಪಟೇಲ್, ಸಿ. ಮಹಾತ್ಮ ಗಾಂಧಿ, ಡಿ. ಡಾ. ಬಿ. ಆರ್. ಅಂಬೇಡ್ಕರ್. ಸರಿಯಾದ ಉತ್ತರ ಡಿ. ಡಾ. ಬಿ. ಆರ್. ಅಂಬೇಡ್ಕರ್. ರಾಷ್ಟ್ರಧ್ವಜದಲ್ಲಿರುವ ಅಶೋಕ ಚಕ್ರವನ್ನು ಎಲ್ಲಿಂದ ತೆಗೆದುಕೊಳ್ಳಲಾಗಿದೆ? ಎ. ಸಾಂಚಿ ಸ್ತೂಪ, ಬಿ. ಅಜಂತಾ ಗುಹೆಗಳು, ಸಿ. ಅಶೋಕ ಸ್ತಂಭ, ಡಿ. ಕುತುಬ್ ಮಿನಾರ್. ಸರಿಯಾದ ಉತ್ತರ ಸಿ. ಅಶೋಕ ಸ್ತಂಭ. ಗಣರಾಜ್ಯೋತ್ಸವದಂದು ರಾಷ್ಟ್ರಪತಿಗಳಿಗೆ ಎಷ್ಟು ಗನ್ ಸಲ್ಯೂಟ್ ನೀಡಲಾಗುತ್ತದೆ? ಎ. 10, ಬಿ. 21, ಸಿ. 15, ಡಿ. 18. ಸರಿಯಾದ ಉತ್ತರ ಬಿ. 21. ಭಾರತವು ಗಣರಾಜ್ಯವಾದಾಗ ಪರಮವೀರ ಚಕ್ರವನ್ನು ಯಾವ ಗೌರವಾರ್ಥವಾಗಿ ಪ್ರಾರಂಭಿಸಲಾಯಿತು? ಎ. ವಾಯು ಕಾರ್ಯಾಚರಣೆಯಲ್ಲಿ ಶೌರ್ಯ, ಬಿ. ಸಮುದ್ರದಲ್ಲಿ ಶೌರ್ಯ, ಸಿ. ಕ್ಷೇತ್ರದಲ್ಲಿ ಶೌರ್ಯ, ಡಿ. ಶಾಂತಿಕಾಲದಲ್ಲಿ ಶೌರ್ಯ. ಸರಿಯಾದ ಉತ್ತರ ಸಿ. ಕ್ಷೇತ್ರದಲ್ಲಿ ಶೌರ್ಯ. 1947ರ ಭಾರತೀಯ ಸ್ವಾತಂತ್ರ್ಯ ಕಾಯ್ದೆಗೆ ರಾಜಮನೆತನದ ಒಪ್ಪಿಗೆಯನ್ನು ಯಾವಾಗ ನೀಡಲಾಯಿತು? ಎ. ಜೂನ್ 3, 1947, ಬಿ. ಜುಲೈ 15, 1947, ಸಿ. ಜುಲೈ 18, 1947, ಡಿ. ಆಗಸ್ಟ್ 15, 1947. ಸರಿಯಾದ ಉತ್ತರ ಸಿ. ಜುಲೈ 18, 1947. 74ನೇ ಗಣರಾಜ್ಯೋತ್ಸವದ ಸಂದರ್ಭದಲ್ಲಿ ಅಂದರೆ ಈ ಬಾರಿಯ ಮುಖ್ಯ ಅತಿಥಿ ಯಾರು? ಎ. ಜೋ ಬಿಡನ್, ಬಿ. ಬೋರಿಸ್ ಜಾನ್ಸನ್, ಸಿ. ಇಮ್ಯಾನ್ಯುಯಲ್ ಮ್ಯಾಕ್ರನ್, ಡಿ. ಅಬ್ದೆಲ್ ಫತ್ತಾಹ್ ಅಲ್-ಸಿಸಿ. ಸರಿಯಾದ ಉತ್ತರ ಡಿ. ಅಬ್ದೆಲ್ ಫತ್ತಾಹ್ ಅಲ್-ಸಿಸಿ. ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ನಮ್ಮನ್ನು ಪ್ರೋತ್ಸಾಹಿಸಿ, ಸಬ್ಸ್ಕ್ರೈಬ್, ಶೇರ್ ಅಂಡ್ ಕಾಮೆಂಟ್ ಮಾಡಿ.